ಶತಮಾನಗಳಿಂದ ಈ ಪ್ರಕ್ರಿಯೆ ನಡೆಯುತ್ತಲೇ ಇದೆ. ಆದರೆ ಇದೆಲ್ಲದರ ನಡುವೆ ಅತ್ಯಧಿಕ ಪ್ರೀತಿಸಲು ಪಡುವ ಮತ್ತು ಅನುಕರಿಸಲು ಪಡುವ, ಚರಿತ್ರೆಯನ್ನು ಬರೆಯಲು ಪಡುವ ಮತ್ತು ಓದಲು ಪಡುವ, ಅಧ್ಯಯನಗಳನ್ನು ನಡೆಸಲು ಪಡುವ, ಅವೆಲ್ಲಕ್ಕಿಂತ ಮಿಗಿಲಾಗಿ ಮಾನವರ ಮನಸ್ಸಿನಲ್ಲಿ ವಿರಾಜಮಾನಾಗಿರುವ ಏಕೈಕ ವ್ಯಕ್ತಿ ಎಂದರೆ ಅದು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ. ಯುಗ ಯುಗಗಳೇ ಕಳೆದರೂ ವ್ಯಕ್ತಿಯೊಬ್ಬರು ಮನಸ್ಸಿನಲ್ಲಿ ಇನ್ನೂ ಅಚ್ಚಳಿಯದೆ ಉಳಿಯಬೇಕಾದರೆ ಆ ವ್ಯಕ್ತಿ ಬದುಕಿದರಂತಹ ರೀತಿ, ಸಾರಿದಂತಹ ಸಂದೇಶ, ಪ್ರತಿಪಾದಿಸಿದಂತಹ ತತ್ವ ಸಿದ್ಧಾಂತ, ಪ್ರಸ್ತುತಪಡಿಸಿದಂತಹ ವಿಚಾರಧಾರೆಗಳು, ಬೋಧಿಸಿದಂತಹ ಬೋಧನೆಗಳು ಆ ಮಟ್ಟಿಗೆ ಸಂಪೂರ್ಣವಾದದ್ದು, ಜಗತ್ತನ್ನು ಪರಿಪೂರ್ಣತೆಗೆ ಕೊಂಡೊಯ್ಯುವಂಥದ್ದು ಆಗಿರಬೇಕು. ಮಾನವೀಯತೆ ಮರ್ಚಿಕೆಯಾದಂತಹ ಸಂದರ್ಭದಲ್ಲಿ ಜನ್ಮ ತಾಳಿದಂತಹ ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವೀಯತೆಯ ಮೌಲ್ಯಗಳನ್ನು ಪ್ರತಿಪಾದಿಸಿ ತಮ್ಮ ಕರುಣೆಯ ಮೂಲಕ ಎಲ್ಲರ ಮನವನ್ನು ಗೆದ್ದರು. ಇಂದು ಅವರ ಕಾರುಣ್ಯದ ಕುರಿತು ಮಾತನಾಡುತ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಅವರ ನಿಯೋಗದ ರಹಸ್ಯವೇ ಕಾರುಣ್ಯ ಎಂದು ಕುರ್ಆನ್ ತಮ್ಮ ನಿಯೋಗವು ಈ ಪ್ರಪಂಚಕ್ಕೆ ಕಾರುಣ್ಯವಾಗಿ ಮಾತ್ರವಾಗಿದೆ.